ಇನ್ನು ಜಾತಿ ಸಮೀಕ್ಷೆ ಅಕ್ಟೋಬರ್ 31ರವರೆಗೆ ವಿಸ್ತರಣೆಯಾಗಿದೆ. ಈ ಬೆಳವಣಿಗೆಯನ್ನ ಪ್ರಸ್ತಾಪ ಮಾಡಿ ವಿಪಕ್ಷ ನಾಯಕರು ಸರ್ಕಾರವನ್ನ ಎಡಬಿಡಂಗಿ ಅಂತ ಕರೀತಾ ಇದ್ದಾರೆ. ಮತ್ತೊಂದು ಕಡೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಮೀಕ್ಷೆ ಮುಗಿದಿದೆ ಅನ್ನೋ ಪ್ರಶ್ನೆ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ, ನೋಡೋಣ. ಮೂವತ್ತೊಂದನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಈಗ 15 ದಿನ ಆಯಿತು. ಒಂದು ಸರಿ ಆಯ್ತು ಎಕ್ಸ್ಟೆಂಡು, ಎರಡನೇ ಸರಿ ಎಕ್ಸ್ಟೆಂಡು, ಈಗ ಮೂರನೇ ಸರಿ ಎಕ್ಸ್ಟೆಂಡು. ಜ್ಞಾನ ಇರಬೇಕಲ್ಲ. ಅವ್ರು ಬೃಹಸ್ಪತಿನ, ನೀವೇನು ಬೃಹಸ್ಪತಿಗಳಾ? ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ರಾಜ್ಯ ರಾಜಕಾರಣದಲ್ಲಿ ಸಂಘರ್ಷವನ್ನೇ ಸೃಷ್ಟಿಸಿದ ವಿಚಾರ. ಸೆಪ್ಟೆಂಬರ್ 22ರಂದು ಶುರುವಾದ ಈ ಸಮೀಕ್ಷೆ ಮತ್ತೆ ವಿಸ್ತರಣೆಯಾಗಿದೆ. ಅಕ್ಟೋಬರ್ 31ರವರೆಗೆ ಸಮೀಕ್ಷೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆದರೆ ಈ ವಿಸ್ತರಣೆಯ ಭಾಗದಿಂದ ಶಿಕ್ಷಕರು ದೂರ ಉಳಿಯಲಿದ್ದಾರೆ. ಯಾಕೆಂದ್ರೆ ಮುಂದಿನ ಜಾತಿ ಸಮೀಕ್ಷೆಯಿಂದ ಶಿಕ್ಷಕರಿಗೆ ಬಿಡುಗಡೆ ಕೊಟ್ಟಿದ್ದು ಉಳಿದ ಇಲಾಖೆ ಸಿಬ್ಬಂದಿ ಭಾಗವಹಿಸಲಿದ್ದಾರೆ. ಮತ್ತೆ ನಿನ್ನೆಗೆ ಟೀಚರ್ಸ್ ಯೂಸ್ ಮಾಡ್ತಕ್ಕಂಥ ಟೀಚರ್ಸ್ನ ಸಮೀಕ್ಷೆಗೆ ಯೂಸ್ ಮಾಡ್ತಕ್ಕಂಥದ್ದು ಕ್ಲೋಸ್, ಇನ್ನೂ ಇಲ್ಲ. ಅದನ್ನ ಟೀಚರ್ಸ್ ಬೇಡ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು. ಇನ್ನು ಸಮೀಕ್ಷೆ ಮುಂದೂಡಿಕೆ ಮಾಡಿರೋ ವಿಚಾರವೇ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ತಂದುಕೊಟ್ಟಂತಾಗಿದೆ. ಈ ಹಿಂದೆ 15 ದಿನಗಳಲ್ಲಿ ಸಮೀಕ್ಷೆ ಮುಗಿಯುತ್ತೆ ಅಂತ ಸರ್ಕಾರ ಬಲವಾಗಿ ನಂಬಿತ್ತು. ಇನ್ನೆಷ್ಟು ಸಲ ಡೆಡ್ಲೈನ್ ವಿಸ್ತರಣೆ ಮಾಡ್ತೀರಾ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಬೆಂಗಳೂರು ಸೌತು, ಬೀದರು, ಧಾರವಾಡ ಈ ಭಾಗ ಬಿಟ್ಟು 90% ಅಲ್ಲಿ 90% ಇದೆ. ಮಿಕ್ಕಿದೆಲ್ಲ ಕೂಡ ಸ್ವಲ್ಪ ಚೆನ್ನಾಗಾಗಿದೆ. ಬೆಂಗಳೂರು ನಗರದಲ್ಲಿ 67%, ಅದರಲ್ಲಿ ಒಂದು 20% ದೇ ಹ್ಯಾವ್ ನಾಟ್ ಡಿಸ್ಕ್ಲೋಸ್ಡ್. ಸೊ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೆ ಯಾವ ಟೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ. ಸಿದ್ದರಾಮಯ್ಯ ಹಠ ಹಿಡಿತಾರೆ, ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳ್ತಾರೆ. ಮಕ್ಕಳ ಥರ ಹಠ ಹಿಡಿದು 15 ದಿನದಲ್ಲೇ ನಾನು ಮುಗಿಸಿಲ್ಲ ಅಂದರೆ ಕೇಳ್ರಿ ನನ್ನ ಹೆಸರನ್ನ ಅಂದರು. 15 ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ನನ್ನ ಹೆಸರು ಕೇಳ್ರಿ ಅಂತ ಹೇಳಿ. ಈಗ 15 ದಿನ ಆಯಿತು. ಒಂದು ಸರಿ ಆಯಿತು ಎಕ್ಸ್ಟೆಂಡು, ಎರಡನೇ ಸರಿ ಎಕ್ಸ್ಟೆಂಡು, ಈಗ ಮೂರನೇ ಸರಿ ಎಕ್ಸ್ಟೆಂಡು, ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡ್ತಾರೆ. ಇದಷ್ಟೇ ಅಲ್ಲ, ಸಚಿವರು ಸಮೀಕ್ಷೆಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತಿದ್ದಾರೆ. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ 60% ರಿಂದ 70% ಕೂಡ ಗಣತಿ ಪೂರ್ಣಗೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಸಚಿವ ಮಧು ಬಂಗಾರಪ್ಪ ರಾಜ್ಯದಲ್ಲಿ 90% ಸಮೀಕ್ಷೆ ಮುಗಿದಿದೆ ಎಂದಿದ್ದಾರೆ. ಅವ್ರು ಹೇಳ್ತಾ ಇರೋದು ಅಂಕಿಅಂಶಗಳು ಸತ್ಯಕ್ಕೆ ದೂರವಾದಂಥ ಅಂಕಿಅಂಶಗಳು. ಇನ್ನೂ 60-70% ದಾಟಿಲ್ಲ. ಇಡೀ ರಾಜ್ಯದಂತ ಆಸೆ ಇದೆ, ಆಸಕ್ತಿ ಇದೆ ಜನರಿಗೆ. ಸುಮಾರು 90% ಹತ್ತತ್ರ ಬಂದಿರೋದ್ರಿಂದ ಆಲ್ಮೋಸ್ಟ್. ಅಫ್ಕೋರ್ಸ್ ಬ್ಯಾಂಗ್ಳೂರು ಅಂತಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನು ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಸುಧಾಮೂರ್ತಿ ಹಿಂಬರಹ ಕೊಟ್ಟಿದ್ರು. ಈ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಮುಂದುವರೆದು ಸಿಎಂ ಸಿದ್ದರಾಮಯ್ಯ, ಇನ್ಫೋಸಿಸ್ನವರು ಏನಾದ್ರೂ ಬೃಹಸ್ಪತಿಗಳ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಅವ್ರಿಗೆ ಅರ್ಥ ಆಗದಿರೋ ನಾವೇನು ಮಾಡೋಕ್ಕಾಗಲ್ಲ. ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿಲ್ಲ. ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ, ನೀವೇನು ಬೃಹಸ್ಪತಿಗಳಾ? ನೀವೇನು ದೇವಲೋಕದಿಂದ ಮಂತ್ರಿ ಆದ ತಕ್ಷಣ ದೇವಲೋಕದಿಂದ ಎಳೆದು ಬಂದ್ಬಿಟ್ಟಿದ್ದೀರಾ? ನೀವು ಆಕಾಶದಿಂದ ಉದುರಿದ್ದೀರಾ ನೀವೇನನ್ನ? ಇನ್ಫೋಸಿಸ್ ಸುಧಾಮೂರ್ತಿ ಅವರು ಭೂಮಿಯಿಂದ ಬಂದಿದ್ದಾರೆ, ನೀವು ಆಕಾಶದಿಂದ ಉದುರಿ ಬಂದ್ಬಿಟ್ಟಿದ್ದೀರಾ ನೀವೆಲ್ಲರೂ ಕೂಡ. ಸದ್ಯ ಹಬ್ಬ ಇರೋದ್ರಿಂದ ಜಾತಿ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಜೊತೆಗೆ ಸಮೀಕ್ಷೆಯ ಡೆಡ್ಲೈನ್ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಇದೇ ವಿಚಾರ ಮುಂದಿಟ್ಟು ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಒಂದೊಂದೇ ಬಾಣ ಬಿಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.